ಭಾರತದ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆಯಾ? ತುಂಬ ಕಷ್ಟಕರ ಸನ್ನಿವೇಶಕ್ಕೆ ನಾವು ಜಾರ್ತಾ ಇದ್ದೀವ? ಇದೀಗ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಕೃಷ್ಣರಾಜ್ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ, ಆರ್ಥಿಕ ತಜ್ಞರು. ಕೃಷ್ಣರಾಜ್ ಅವರೇ ನಮಸ್ಕಾರ. ನಮಸ್ಕಾರ ರಮಣ. ಸರ್, ನನ್ನ ಪಾಯಿಂಟ್ ಏನಂದರೆ, ಈಗ ಇಲ್ಲಿ ನಾವು ಪಾಕಿಸ್ತಾನಕ್ಕಾದಾಗ ಭಾರತೀಯರು ಸಹಜವಾಗಿ ನಮ್ಮ ವಿರೋಧಿ ರಾಷ್ಟ್ರ, ಶತ್ರು ರಾಷ್ಟ್ರ, ಶಹಬಾಜ್ ಶರೀಫ್ ಹಾಗೆ ಹೇಳ್ಬಿಟ್ರಂತೆ ಹೀಗೆ ಹೇಳ್ಬಿಟ್ರಂತೆ ಎಂಜಾಯ್ ಮಾಡಿದ್ದು ನಿಜ. ಸೋಷಿಯಲ್ ಮೀಡಿಯಾದಲ್ಲೂ ಎಂಜಾಯ್ ಮಾಡಿದ್ದು ನಿಜ. ಪಾಕಿಸ್ತಾನದಲ್ಲಿ ಬ್ರೆಡ್ಗಿಷ್ಟಂತೆ, ಹಾಲ್ಗಿಷ್ಟಂತೆ, ರಜಾನೇ ಕೊಟ್ಬಿಡ್ತಾ ಇದ್ದಾರಂತೆ, ಕೆಲಸಕ್ಕೆ ಹೋಗಬೇಡಿ, ಆಫೀಸ್ಗೆ ಹೋಗಬೇಡಿ ಅಂತ ಹೇಳ್ತಾರಂತೆ, ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆ ಬಳಸ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ದಾರಂತೆ, ಸಾರಿಗೆ ವ್ಯವಸ್ಥೆ ಬಳಸಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ. ಬಟ್ ನರೇಂದ್ರ ಮೋದಿಯವರು ಈ ಥರ ಚಿನ್ನ ಖರೀದಿ ಮಾಡೋಕ್ಕೆ ಹೋಗಬೇಡಿ, ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸ್ಕೊಳ್ಳಿ, ನೀವು ಆಫೀಸ್ಗೆ ಹೋಗಬೇಡಿ, ಮೀಟಿಂಗ್ಗಳನ್ನು ನೀವು ಆನ್ಲೈನಲ್ಲಿ ಮಾಡ್ಕೊಳ್ಳಿ, ಈ ಥರದ ಹೇಳಿಕೆ ಬಂದಾಗ ಇದು ಭಾರತದ ಅರ್ಥವ್ಯವಸ್ಥೆಯ ರಿಫ್ಲೆಕ್ಷನ್ ಆಗಿ ನರೇಂದ್ರ ಮೋದಿಯವರು ಮಾತಾಡ್ತಾ ಇದ್ದಾರಾ? ಯುದ್ಧ ಅನ್ನೋದು ತತ್ಕ್ಷಣದ ಒಂದು ಕಾರಣವಾಗಿದೆಯಾ? ಯುದ್ಧಕ್ಕಿಂತ ಮುಂಚೆನೇ, ಯುದ್ಧ ಆದಮೇಲೆ ನಾವು 92 ರೂಪಿ ಡಾಲರ್ಗೆ ಅದು ನೋಡಿದ್ದು ನಾವು. ಅದಕ್ಕಿಂತ ಮುಂಚೆ 87, 86ವರೆಗೂ ಅದು ಬಂದುಬಿಟ್ಟಿತ್ತದು. ರೀಸನ್ಸ್ ಏನು ಸರ್ ಇದಕ್ಕೆ, ಈ ಥರದೊಂದು ಎಚ್ಚರಿಕೆ ಕೊಡ್ಲಿಕ್ಕೆ ಅವರು? ಒಂದು ಎಚ್ಚರಿಕೆ ಕೊಡ್ಲಿಕ್ಕೆ ಎರಡು ಕಾರಣಗಳಿರ್ಬೋದು. ಒಂದು, ಆಸ್ಟೆರಿಟಿ ಮೆಜರ್ಸ್ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಳ್ತಾ ಇದೆ. ಅದರಲ್ಲೂ ಪೆಟ್ರೋಲ್, ಡೀಸೆಲ್ ಮತ್ತೆ ಗ್ಯಾಸ್ ಪ್ರೈಸಸ್ ಹೆಚ್ಚು ಮಾಡ್ಲಿಕ್ಕೆ ಒಂದು ಕಾಂಪೆಲ್ಲಿಂಗ್ ರೀಸನ್ಸ್ ಇವು ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ಒಂದನೇದು. ಎರಡನೇದು ಏನಂತಂದ್ರೆ, ಒಂದು ಆರ್ಥಿಕ ವ್ಯವಸ್ಥೆ ಏನಾಗಿದೆ ಇತ್ತೀಚೆಗೆ, ನಮ್ದು ಕನ್ಸಂಪ್ಷನ್ ಬೇಸ್ಡ್ ಎಕಾನಮಿ. ಕನ್ಸಂಪ್ಷನ್ ಬೇಸ್ಡ್ ಎಕಾನಮಿ ಅಂತಂದ್ರೆ 60 to 70% ನಮ್ಮ ಎಕಾನಮಿ ಡ್ರೈವ್ ಆಗ್ತಿರೋದು ಅಥವಾ ಅಭಿವೃದ್ಧಿ ಆಗ್ತಿರೋದು ಕನ್ಸಂಪ್ಷನ್ ಇಂದ. ಸೊ ಈ ಕನ್ಸಂಪ್ಷನ್ ಇಂದಾನೇ ನಾವು GST ಜಾಸ್ತಿ ಕಲೆಕ್ಟ್ ಆಗ್ತಿರುವಂತದ್ದು. ಸೊ ಈ ಕನ್ಸಂಪ್ಷನ್ ಕಡಿಮೆ ಮಾಡಿದಾಗ ಒಂದು ಆರ್ಥಿಕ ಪ್ರಗತಿ ಅಥವಾ ಗ್ರೋತ್ ರೇಟ್ ಅಂತ ಏನ್ ಹೇಳ್ತೀವಿ, GDP ಗ್ರೋತ್ ರೇಟ್, ಅದು ಕಡಿಮೆ ಆಗ್ತಾ ಇದೆ. ಸೊ ಈ ಕಡಿಮೆ ಆಗ ಒಂದು ದೃಷ್ಟಿ ಕೋನದಿಂದಲೂ ಮಾತಾಡಿದಾಗ, ಸೊ ನಾವು ಈ ರೀತಿ ಆಸ್ಟೆರಿಟಿ ಮೆಜರ್ಸ್ ತಗೊಂಡದಕ್ಕೆ ಇದೆಲ್ಲ ಆಯ್ತು ಅಂತ ಹೇಳಲಿಕ್ಕೂ ಒಂದು ಕಾರಣ ಸಿಗುತ್ತೆ. ಸೊ ಹೀಗಾಗಿ ಹಲವಾರು ಹಿಡನ್ ಸ್ಟ್ರಾಟಜೀಸ್ ಇರ್ತದೆ ಈ ಒಂದು ಇದರಲ್ಲಿ. ಈಗ ನಾವು ಆಸ್ಟೆರಿಟಿ ಮೆಜರ್ಸ್ ನಾವು ಒಂದೊಂದಾಗಿ ನೋಡ್ತಾ ಹೋದ್ರೆ, ವರ್ಕ್ ಫ್ರಮ್ ಹೋಮ್ ಅಂತ ಒಂದು ನೋಡೋದಾದ್ರೆ, ವರ್ಕ್ ಫ್ರಮ್ ಹೋಮ್ ಎಲ್ಲರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅಗ್ರಿಕಲ್ಚರ್ ನಲ್ಲಿರುವಂತವ್ರು, ಇಂಡಸ್ಟ್ರಿ ನಲ್ಲಿ ಇರುವಂತವ್ರು ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೇವಲ ಒಂದು ಏನ್ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ನಲ್ಲಿ 1 or 2% ಅದು ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಇದವರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಶಾಲೆ ಕಾಲೇಜುಗಳಲ್ಲಿ ನೀವು ಕೋವಿಡ್ ಟೈಮ್ ಅಲ್ಲಿ ನೋಡಬಹುದು, ಎಫೆಕ್ಟಿವ್ ಆಗಿ ಕಲಿಯಕ್ ಆಗ್ಲಿಲ್ಲ. ಕಾಗ್ನಿಟಿವ್ ಅಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್, ಮಕ್ಕಳಿಗೆ ಒಂದು ಅರ್ಥ ಆಗೋದು ಕಡಿಮೆ ಆಯ್ತು, ಅವರ ಕಲಿಕೆ ಪ್ರಮಾಣ ಕಡಿಮೆ ಆಯ್ತು. ಮೊಬಿಲಿಟಿ ಇಲ್ದಿದಾಗ ಅಥವಾ ಆಕ್ಟಿವಿಟಿ ಇಲ್ದಿದಾಗ ಅವರು ಕೂಡ ತೊಂದರೆ ಆಗುತ್ತೆ. ಸೊ ಅದೇ ರೀತಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಯೂಸ್ ಮಾಡಿ ಅಂತ ನೋಡಿದಾಗ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ರಿಗೂ ಲಭ್ಯತೆ ಇಲ್ಲ ಅನ್ನೋದ್ರ ಜೊತೆಗೆ ಅದು ಕಾಸ್ಟ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಜಾಸ್ತಿ ಇದೆ. ಎಲ್ಲರೂ ಅಫೋರ್ಡಬಲ್ ಆಗಿ ಬಳಸಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಚಾರ್ಜಿಂಗ್ ಸ್ಟೇಷನ್ಸ್ ಕೂಡ ಗಣನೀಯ ಪ್ರಮಾಣದಲ್ಲಿ ಇಲ್ಲ. ಚಾರ್ಜಿಂಗ್ ಸ್ಟೇಷನ್ಸ್ ಕೂಡ ಇಲ್ಲ. ಹೌದು, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ನಮ್ಮಲ್ಲಿ, ಆ ಒಂದು ಮಟ್ಟದಲ್ಲಿ ಇಲ್ಲ. ಸೊ ಹೀಗಾಗಿ ಅದನ್ನ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ಡೀಸೆಲ್ ನ ಬಿಟ್ಟು, ಪಂಪ್ ಸೆಟ್ ಗಳನ್ನ ಬಿಟ್ಟು ನೀವು ರಿನ್ಯೂವಬಲ್ ಎನರ್ಜಿನ ಬಳಸಿ ಅನ್ನೋದಕ್ಕೆ ಅಲ್ಲಿ ಗ್ರಿಡ್ ಗಳೇ ಇಲ್ಲ. ಸರಿಯಾಗಿ ಗ್ರಿಡ್ ಗಳಲ್ಲಿ ಆ ಒಂದು ರಿನ್ಯೂವಬಲ್ ಎನರ್ಜಿನ ಸ್ಟೋರ್ ಮಾಡಿ. ಸರ್, ಸ್ಟ್ರೈಟ್ ಅವೇ ಒಂದು ಪ್ರಶ್ನೆ ಕೇಳ್ತೀನಿ ಕೃಷ್ಣರಾಜ್ ಸರ್. ಸ್ಟ್ರೈಟ್ ಅವೇ ಒಂದು ಕ್ವಶನ್ ಇರುತ್ತೆ. ಈಗ ಪ್ರತಿಪಕ್ಷಗಳು ಯಾವಾಗಲೂ ಏನು ಆರೋಪ ಮಾಡ್ತವೆ ಅಂತ ಹೇಳಿದ್ರೆ, ಇವರು 210 ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟಿದ್ದಾರೆ, 206 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ, 220 ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟಿದ್ದಾರೆ, ಯುದ್ಧ ಇವ್ರು ನೆಪ ಮಾಡ್ಕೊಂಡಿದ್ದಾರೆ ಅಷ್ಟೇನೆ. ಸರಿ, ನಾವು ಅದನ್ನ ರೂಲಿಂಗ್ ಪಾರ್ಟಿಗೆ ನಾನೇ ಪ್ರಶ್ನೆ ಕೇಳಿದಾಗ ಅವ್ರು ಹೇಳ್ತಾರೆ, ನಾವೆಲ್ಲ ದೇಶ ಸಂಪತ್ತು ವೃದ್ಧಿ ಮಾಡ್ತಾ ಇದ್ದೀವಿ, ನಾವು ಭವಿಷ್ಯ ನೋಡ್ತಾ ಇದ್ದೀವಿ, 2047, 48ಗೆ ನಾವು ಭಾರತ ವಿಶ್ವಗುರು ಆಗಿಬಿಡುತ್ತೆ, ವಿಕಸಿತ ಭಾರತ ಆಗುತ್ತೆ, ಸೊ ಹಾಗಾಗಿ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದೀವಿ, ಅದಕ್ಕೆ ಇವ್ರು ಈ ಥರ ಮಾಡ್ತಾರೆ ಅಂತ ಹೇಳಿ. ಈ ಕಡೆ ಸಾಲಕ್ಕೆ ಸಾಲ ಆಯಿತು, ರುಪಿ ಡಾಲರ್ ಎದುರುಗಡೆ ಬಿದ್ದೋಗಿರೋದು ಅದು ಬಿದ್ದು ಹೋಗ್ತಾ ಇದೆ. ಈ ಕಡೆ ಉದ್ಯೋಗ ಸಿಗ್ತಿಲ್ಲ ಅಂತ ಜನ ಒಂದು ಕಡೆ ಮಾತಾಡ್ತಾರೆ. ಇದನ್ನು ಬರೀ ಈ ಆಪೋಸಿಷನ್ ಪಾರ್ಟಿಯವರು ಮೋದಿ ಮೇಲೆ ದ್ವೇಷಕ್ಕೋ NDA ಮೇಲೆ ದ್ವೇಷಕ್ಕೆ ಮಾತಾಡ್ತಾ ಇದ್ದಾರಾ? ನಿಜವಾಗಿಯೂ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ನಿಜವಾಗ್ಲೂ ಚೆನ್ನಾಗಿ, ಇದೆಲ್ಲ ಆಗಿದ್ದಿದ್ರೆ, ಸಾಲಕ್ಕೆ ಸಾಲ ಆಗಿದೆ, ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ಗೆ ಯಾರೇನು 25 ರೂಪಾಯಿ ಕೊಟ್ಟು ಲೀಟರ್ ತೊಗೋತಾ ಇಲ್ಲ, ಈಗಲೂ ಅದು 100 ರೂಪಾಯಿ ಆಜುಬಾಜಲ್ಲಿ ತೊಗೋತಾ ಇದ್ದೀವಿ, ಡೀಸೆಲ್ಲು ಹೆಚ್ಚು ಕಡಿಮೆ 90 ರೂಪಾಯಿ ಆಸುಪಾಸಲ್ಲಿ ನಾವು ತೊಗೋತಾ ಇದ್ದೀವಿ. ಹಾಗಾದರೆ ಏನಾಗ್ತಾ ಇದೆ ಅಂತ ನಮ್ಗೆ ಪಿಕ್ಚರ್ ಬೇಕಲ್ಲ ಸರ್, ಇಂಡಿಯನ್ಸ್ಗೆ ಒಂದು ಶ್ವೇತಪತ್ರ ಬೇಕಲ್ಲ ಭಾರತದ ಜನಗಳಿಗೆ. ಹೌದು,
ಖಂಡಿತವಾಗಿ ಒಂದು ಆರ್ಥಿಕ ಚಿತ್ರಣವನ್ನ ನೀಡಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ. ಈಗ ಡೀಸೆಲ್ ಮತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳನ್ನ ಮೇಲೆ ಪ್ರೈಸ್ ಜಾಸ್ತಿ ಮಾಡ್ಬೇಕಾದ್ರೂ ಎಷ್ಟು ಲಾಸ್ ಆಗಿದೆ ಅಥವಾ ಎಷ್ಟು ಪ್ರಾಫಿಟ್ ಆಯ್ತು ಹಿಂದೆ ಅವು ಕೂಡ ಬೇಕಾಗುತ್ತೆ. ಸೊ ಹೀಗಾಗಿ ಇದು ಒಂದು ಸರ್ಕಾರ ಅಂತಂದ್ರೆ ಜನರಿಂದ ಆರಿಸಲ್ಪಟ್ಟ ಸರ್ಕಾರ, ಅದು ಜನರಿಗೋಸ್ಕರ ಅಕೌಂಟಬಿಲಿಟಿಯನ್ನ ತೋರ್ಪಡಿಕೆ ಮಾಡ್ಬೇಕಾಗುತ್ತೆ. ಆ ತೋರ್ಪಡಿಕೆ ಅಂತಂದ್ರೆ ಹೇಳ್ಬೇಕಾಗುತ್ತೆ. ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ಅಂತ ಏನ್ ಹೇಳ್ತೀವಿ ಅದನ್ನ ಕಾಪಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾವು ಕ್ವಶನ್ ಮಾಡ್ಲಿಕ್ಕೆ ನಾವು ಜನರು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಂಪವರ್ ಆಗಿದ್ದೀವಿ ನಾವು. ಸೊ ಹೀಗಾಗಿ ಭಾರತ ಸರ್ಕಾರದ ಒಂದು ಆರ್ಥಿಕ ಯೋಜನೆಗಳು ಯಾವ ರೀತಿ ಇದೆ ಅಂತ ನಾವು ನೋಡೋದಾದ್ರೆ, ನೀವು ಸಾಕಷ್ಟು ನೋಡಿರ್ಬೋದು ಬೇರೆ ರಾಷ್ಟ್ರಗಳಲ್ಲಿ. ಈಗ ಚೈನಾ ಇರ್ಬೋದು, ಏಷ್ಯನ್ ಟೈಗರ್ಸ್ ಇರ್ಬೋದು, ಇವರೆಲ್ಲ ತಮ್ಮಲ್ಲಿದ್ದಂತ ಸಂಪನ್ಮೂಲ, ಏನ್ ಸಂಪನ್ಮೂಲ, ಜನಸಂಖ್ಯಾ ಸಂಪನ್ಮೂಲ, ಈ ಜನಸಂಖ್ಯೆಯನ್ನ ಹೇಗೆ ಅವರು ಡೆಮೋಗ್ರಫಿಕ್ ಡಿವಿಡೆಂಡ್ ಆಗಿ ಕನ್ವರ್ಟ್ ಮಾಡಿದ್ರು ಅಂತಂದ್ರೆ, ಅವ್ರನ್ನೆಲ್ಲ ಟ್ರೈನ್ ಅಪ್ ಮಾಡಿದ್ರು. ಅವ್ರನ್ನೆಲ್ಲ ಅಗ್ರಿಕಲ್ಚರ್ ಡಿಪೆಂಡ್ ಆಗಿದ್ದವ್ರನ್ನೆಲ್ಲ ಚೈನಾದಲ್ಲಿ ಇಂಡಸ್ಟ್ರಿಗೆ ಮತ್ತೆ ಸರ್ವಿಸ್ ಸೆಕ್ಟರ್ ತಗೊಂಡ್ ಬಂದು, ಈಗ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ಡಿಪೆಂಡ್ ಆಗಿರೋ ಸಂಖ್ಯೆ ಚೈನಾದಲ್ಲಿ 5.5% ಅಷ್ಟೇ. ಭಾರತದಲ್ಲಿ ಇವತ್ತು ಕೂಡ 50%, 55% ಅಗ್ರಿಕಲ್ಚರ್ ಮತ್ತೆ ರೂರಲ್ ಏರಿಯಾದಲ್ಲಿ ಇರುವಂತದ್ದು. ಸೊ ಇಲ್ಲಿ ನಾವು ಗಮನಿಸಬೇಕಾಗಿದ್ದು, ಒಂದ್ ಕಡೆ ನಾವು ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ 3 ರಿಸೋರ್ಸಸ್ ಗಳು ಅಥವಾ ಕ್ಯಾಪಿಟಲ್ ಗಳು ಕಾರಣ ಆಗುತ್ತೆ ಆರ್ಥಿಕ ಅಭಿವೃದ್ಧಿಗೆ. ಒಂದು ಹ್ಯೂಮನ್ ರಿಸೋರ್ಸಸ್, ಇನ್ನೊಂದು ನ್ಯಾಚುರಲ್ ರಿಸೋರ್ಸಸ್, ಇನ್ನೊಂದು ಮ್ಯಾನ್ ಮೇಡ್ ರಿಸೋರ್ಸಸ್. ಈಗೇನು ರೋಡ್ ಮತ್ತೆ ಒಂದು ಏರ್ಪೋರ್ಟ್ಸ್ ಇವೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ, ಅಥವಾ ಆಫೀಸ್ ಇರ್ಬೋದು, ಮನೆಗಳಿರ್ಬೋದು, ಇವೆಲ್ಲ ಮ್ಯಾನ್ ಮೇಡ್ ರಿಸೋರ್ಸಸ್. ಆದ್ರೆ ಈ ಮ್ಯಾನ್ ಮೇಡ್ ರಿಸೋರ್ಸಸ್ ಮತ್ತೆ ನ್ಯಾಚುರಲ್ ರಿಸೋರ್ಸಸ್ ಗಳನ್ನ ಉಪಯೋಗಿಸ್ಕೋಬೇಕು ಸರಿಯಾಗಿ ಅಥವಾ ಬಳಸ್ಕೋಬೇಕು ಅಂತಂದ್ರೆ ಹ್ಯೂಮನ್ ರಿಸೋರ್ಸಸ್ ಬಹಳ ಇಂಪಾರ್ಟೆಂಟ್. ಹ್ಯೂಮನ್ ರಿಸೋರ್ಸಸ್ ಅಂದ್ರೆ ಏನು ಇಲ್ಲ, ಎಜುಕೇಶನ್, ಎಂಪ್ಲಾಯ್ಮೆಂಟ್, ಸ್ಕಿಲ್ ಡೆವಲಪ್ಮೆಂಟ್ ಮತ್ತೆ ಹೆಲ್ತ್, ಇವುಗಳ ಕಡೆ ಜಾಸ್ತಿ ಗಮನ ಹರಿಸಿಲ್ಲ. ಇಲ್ಲಿ ನಾವು ಇವ್ರನ್ನ ಆರ್ಥಿಕವಾಗಿ ಸರಿಯಾಗಿ ಬಳಸ್ಕೊಂಡಾಗ ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಆಗುವಂತದ್ದು. ಆದ್ರೆ ಇಲ್ಲಿ ಜಾಬ್ಲೆಸ್ ಗ್ರೋತ್ ಆಗ್ತಿರುವಂತದನ್ನ ನೋಡಬಹುದು. ಇನ್ಫ್ಲೇಷನ್ ಜಾಸ್ತಿ ಆಗಿ ಬಡತನಕ್ಕೆ ನೂಕಲ್ಪಟ್ಟವರು ಜಾಸ್ತಿ ಆಗ್ತಾ ಇದ್ದಾರೆ. ಮತ್ತೆ ಆರ್ಥಿಕ ಸಂಪತ್ತು ಸರಿಯಾಗಿ ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗ್ತಾ ಇಲ್ಲ. ಹೀಗಾಗಿ ಒಂದ್ ಕಡೆ ಬಡವರಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ. ಅವರು ಅಭಿವೃದ್ಧಿಯ ಒಂದು ದಾರಿಯಲ್ಲಿ ಅವ್ರು ಬರೋಕ್ ಆಗ್ತಾ ಇಲ್ಲ. ಅಂದ್ರೆ ಅಭಿವೃದ್ಧಿಗೆ ಅವ್ರನ್ನ ಬಳಸ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಈ ಒಂದು ಕಾರಣದಿಂದಾಗಿ ನಮ್ಮ ಆರ್ಥಿಕವಾಗಿ ನಾವು ಸದೃಢಲಾಗ್ಲಿಕ್ಕೆ ಎಲ್ಲಾ